ಸರ್ ಮೊದಲ ಸಿನಿಮಾಗೆ ಈ ಸಿನಿಮಾನೇ ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ ಏನಾಗಿತ್ತು ಅಂತ? ಯಾಕಂದ್ರೆ ಆ ಕಾಲಕ್ಕೆ ಈಗ ಮಾತಾಡ್ತಾರೆ ಇಂಡಸ್ಟ್ರಿಯಲ್ ಅಂದ್ರೆ ಸೌತ್ ಇಂಡಸ್ಟ್ರಿಯಲ್ಲಿ ಅಥವಾ ಇಂಡಿಯನ್ ಸಿನಿಮಾದಲ್ಲಿ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ. ಬಟ್ ಮಫ್ತಿ ತಗೊಳ್ಳೋದಾದ್ರೆ ಪ್ರತಿಯೊಂದು ಪಾತ್ರಗಳಿಗೂ ಸಿನಿಮ್ಯಾಟಿಕ್ ಯೂನಿವರ್ಸ್ ಕಾಣಿಸುತ್ತೆ. ಆ ತರದೊಂದು ಯೋಚನೆ ಮೊದಲ ಸಿನಿಮಾಗಿ ನಿಮ್ ಪಾಲ್ಗೆ ಇದನ್ನೇ ಮಾಡ್ಬೇಕು ಅಂತ ಅನ್ಸಿತ್ತು ಯಾಕೆ? ಆ ಥರ ಏನಿಲ್ಲ ಸರ್. ಇದೇ ಮಾಡಬೇಕು ಅದೇ ಮಾಡಬೇಕು ಅಂತೇನಿಲ್ಲ. ಬಟ್ ಮಫ್ತಿ ಹುಟ್ಕೊಂಡಾಗ ತಾನಾಗೆ ಪಾತ್ರಗಳು ಬೆಳೀತಾ ಹೋಯ್ತು. ಇವಾಗ ಮುರಳಿ ಸರ್ ಒಂದ್ ಜಾಗಕ್ಕೆ ಹೋಗ್ಬೇಕಂದ್ರೆ ಒಂದ್ ಪ್ರಪಂಚ ದೊಡ್ಡದಾಗಿರ್ಬೇಕು, ಪರ್ಸನಾಲಿಟಿ ದೊಡ್ಡದಾಗಿರ್ಬೇಕು. ಆ ಪರ್ಸನಾಲಿಟಿ ಸುಮ್ನೆ ರೆಗ್ಯುಲರ್ ಆಗಿ ಬಿಹೇವ್ ಮಾಡಬಾರ್ದು. ಅದ್ರ ಸುತ್ತ ಒಂದಷ್ಟು ಪಾತ್ರಗಳಿರ್ಬೇಕು. ಒಂದೊಂದ್ ಪಾತ್ರ ಒಂದೊಂದ್ ತರ ಬಿಹೇವ್ ಮಾಡ್ಬೇಕು. ಆವಾಗ್ಲೇ ಆ ಪ್ರಪಂಚ ನೀಟಾಗಿ ಕಾಣುತ್ತೆ. ಸಿಂಗ, ಶಬರಿ, ಕಾಶಿ, ಇನ್ನೊಂದ್ ಯಾವ್ದೋ ಪಿಸ್ತೂಲ್ ಅನ್ನೋ ಪಾತ್ರ. ಸೊ ಈ ತರ ಪಾತ್ರಗಳು ಜೊತೆಗಿದ್ದಾಗ ಒಬ್ಬ ಒಬ್ಬ ಸೈಲೆಂಟ್ ಆಗಿ ಒಂದು ಅಂಡರ್ ವರ್ಲ್ಡ್ ನ ರೂಲ್ ಮಾಡ್ತಾನೆ ಅಂದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋ ಪಾತ್ರಗಳು ಬೇರೆ ಬೇರೆ ತರ ಇರುತ್ತೆ. ಒಬ್ಬ ಫೈನಾನ್ಷಿಯಲಿ ಹ್ಯಾಂಡಲ್ ಮಾಡ್ತಾನೆ, ಒಬ್ಬ ವೈಲೆನ್ಸ್ ಅಲ್ಲಿ ಹ್ಯಾಂಡಲ್ ಮಾಡ್ತಾನೆ, ಇನ್ನೊಬ್ಬ ಬೇರೆ ತರ ಹ್ಯಾಂಡಲ್ ಮಾಡ್ತಾನೆ. ಈ ತರ ಪಾತ್ರಗಳು ಹುಟ್ಕೊಂತ ಹೋಯ್ತು. ಗೊತ್ತಿಲ್ಲ ಅದಾಗ ಅದೇ ಅದು ತಗೊಂತು ಸಿನಿಮಾ. ನಾನು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಲಿಲ್ಲ. ಸೊ ಆ ಸಿನಿಮಾ ಆ ಕತೆ ಏನ್ ಬರ್ದಿತ್ತು ನಮ್ ಸ್ಟೈಲ್ ಅಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಅದಕ್ಕೆ ಸಪೋರ್ಟ್ ಮಾಡಿದ್ದು ಮುರಳಿ ಸರ್, ಶಿವಣ್ಣ ಸರ್, ಸಿನಿಮಾಟೋಗ್ರಫಿ ನವೀನ್ ಸರ್, ಸೊ ಮ್ಯೂಸಿಕ್ ರವಿ ಬಸ್ರೂರ್ ಅವರು. ಅದು ಆಗೋಯ್ತು, ಸಿನಿಮಾ ಚೆನ್ನಾಗಾಯ್ತು. ಎಲ್ಲ ಸೀಕ್ವೆಲ್ ಅಂತ ಓಡ್ತಿರುವಂತ ಟೈಮಲ್ಲಿ ನೀವು ಪ್ರೀಕ್ವೆಲ್ ಬಂದಿದ್ದೀರಿ ಸರ್. ಮೊದಲ ಬಾರಿ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿರುವಂತ ಪದ ಈ ತರದೊಂದು ಪ್ರೀಕ್ವೆಲ್ ಸಿನಿಮಾನ. ಸೊ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ರ ಮಫ್ತಿ ಆದ ನಂತರದಲ್ಲಿ ಈ ತರದೊಂದು ಪಾತ್ರಕ್ಕೊಂದು ಹಿನ್ನೆಲೆ ಇರುವಂತ ಕತೆ ಮಾಡ್ತೀನಿ ಅಂತ? ಹೌದಾ, ನೀವ್ ಹೇಳ್ದಂಗೆ ಶಿವಣ್ಣ ಸರ್ ನನ್ ಫಸ್ಟ್ ಟೈಮ್ ಸಿಕ್ಕಿದಾಗ ಯಾರೋ ಹೊಸ ಡೈರೆಕ್ಟರ್ ತುಂಬಾ ಚೆನ್ನಾಗಿ ತೋರಿಸಿದಾನೆ ಶಿವಣ್ಣನ ಅಂತ ಅನ್ಸ್ಬೇಕು. ಆತರ ಒಂದು ಡಿಸೈನ್ ಮಾಡ್ಬೇಕು, ಆತರ ಒಂದು ಡೈಲಾಗ್ ಡೆಲಿವರಿ ಹೇಳಿಸ್ಬೇಕು. ಆ ಸೈಲೆನ್ಸ್ ಎಲ್ಲ ಏನೋ ತೋರಿಸ್ಬೇಕು, ಕಣ್ಣಲ್ಲಿ ಏನೋ ಒಂದು ಪವರ್ ಇದೆ, ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದು ಒಂದಿತ್ತು. ಅದೇ ತರ ಆ ಹೊಸತನ ಈಗ ಮತ್ತೆ ಸೀಕ್ವೆಲ್ ಅನ್ನೋದು ಎಲ್ಲರೂ ಮಾಡ್ತಾ ಇದಾರೆ. ಅದನ್ನ ಹಿನ್ನೆಲೆ ಅನ್ನೋದು ಪ್ರೀಕ್ವೆಲ್ ಅಂತ ಹೋಗೋಣ. ಆವಾಗ ಈಗ ನೀವೇ ಕೇಳ್ತಾ ಇದೀರ, ಎಲ್ರು ಮುಂದೆ ಹೋಗ್ತಾರ ನೀವ್ ಹಿಂದೆ ಹೋಗ್ತೀರಾ ಅಂತ. ಸೊ ಆಟೋಮೆಟಿಕಲಿ ಅದೊಂದು ಫಸ್ಟ್ ಆಫ್ ಆಲ್ ಪ್ರೀಕ್ವೆಲ್ ಅಂದ್ರೇನೆ ಸ್ವಲ್ಪ ಅಟೆನ್ಷನ್ ಗ್ರಾಬ್ ಇರುತ್ತೆ ಅನ್ನೋದು ಒಂದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪ್ರೀಕ್ವೆಲ್ ಹೋದಾಗ ನಿಮ್ಗೆ ಆ ಹಿನ್ನೆಲೆ, ಆ ಒಂದು ಬ್ಯಾಕ್ ಡ್ರಾಪ್ ಆಗ್ಲಿ, ಆ ಒಂದು ಫ್ಲಾಶ್ ಬ್ಯಾಕ್ ಆಗ್ಲಿ ಸಿಗುತ್ತೆ, ಒಂದು ಡ್ರಾಮಾ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಪ್ರೀಕ್ವೆಲ್ ನ ಸೆಲೆಕ್ಟ್ ಮಾಡ್ಕೊಂಡು. ಮಫ್ತಿನಲ್ಲಿ ಈ ಪಾತ್ರ ರಾಮನ ರಾವಣನ ಅದಕ್ಕೊಂದು ಚಿಕ್ಕದೊಂದು ಹಿಂಟ್ ಕೊಟ್ಟಿದ್ದೀರಾ ಸರ್. ಈ ಭೈರತಿ ರಣಗಲಿ ಹೇಗಿರುತ್ತೆ ಸರ್ ಅಂತ? ಈ ಪಾತ್ರ ಕಂಪ್ಲೀಟ್ ರಾಮ ತರ ಇರುತ್ತಾ, ರಾವಣ ತರ? ಎರಡು ಇರುತ್ತೆ. ಒಂದ್ ಸರ್ಟೈನ್ ಪಾಯಿಂಟ್ ಅಲ್ಲಿ ಹೆಂಗೆ ರಾವಣ ಆಗ್ತಾನೆ, ಫಸ್ಟ್ ಹೆಂಗೆ ಏನಾಗಿರ್ತಾನೆ, ಏನಾಗ್ತಾನೆ. ಸೊ ಎರಡು ಬ್ಲೆಂಡ್ ಆಗಿರುತ್ತೆ. ಒಂದು ರಾಮಾಯಣದಲ್ಲಿ ನಾವು ಏನ್ ಓದ್ತಾ ಇರ್ತಾರೆ ಶಿವಣ್ಣ, ಅದರಲ್ಲಿ ಬ್ಯಾಕ್ ಪೇಜ್ ಅಲ್ಲಿ ರಾವಣನ್ ಫೋಟೋ ಇರುತ್ತೆ, ಫ್ರಂಟ್ ಫೋಟೋ ಅಲ್ಲಿ ರಾಮ ಇರುತ್ತೆ. ಸೊ ಅದ್ ರಿಸೆಂಬಲೆನ್ಸ್, ಅದೇ ಕತೆ ರಣಗಲ್ದು. ಸರ್ ಎಲ್ಲೋ ಒಂದ್ ಕಡೆ ರಾವಣ ಅಂತ ಬಂದಾಗ 10 ಯೋಚನೆಗಳು ಬರುತ್ತೆ. ಅಂದ್ರೆ ಒಂದಷ್ಟು ಭಾಗಗಳಲ್ಲಿ ಕೆಟ್ಟತನನೇ ಕಾಣಿಸುವಂತ ಸಂದರ್ಭಗಳು, ಬಟ್ ಅದನ್ನು ಮೀರಿ ಒಂದ್ ಒಳ್ಳೆತನದ ಒಂದಷ್ಟು ವಿಷಯಗಳಿರುತ್ತೆ. ರಾವಣನಲ್ಲಿ ಈ ತರದೊಂದು ಬೇರೆ ಬೇರೆ ವಿಭಿನ್ನತೆಗಳನ್ನ ಕಾಣೋಕ್ ಕಾರಣ ಏನಾಗಿತ್ತು ಅಂತ ರಾವಣ ಅನ್ನೋ ಪಾತ್ರದಲ್ಲಿ? ರಾವಣ ಅನ್ನಕ್ಕಿಂತ ಈಗ ಶಿವಣ್ಣನ್ನ ನಾವು ಫುಲ್ ಫ್ಲೆಡ್ಜ್ ನೆಗೆಟಿವ್ ಆಗಿ ತೋರ್ಸಕ್ಕಾಗಲ್ಲ. ಬೇಸಿಕಲಿ ಫ್ಯಾನ್ಸ್ ಒಪ್ಪಲ್ಲ. ಸೊ ನೆಗೆಟಿವ್ ಪಾತ್ರ, ನೆಗೆಟಿವ್ ವೈಲೆನ್ಸ್, ಬ್ಯಾಡ್ ಆಸ್ ಗೈ, ಬ್ಯಾಡ್ ಪರ್ಸನ್ ಅಂತ ಅನ್ಸ್ಬೇಕು. ಅದು ಕಾಸ್ ಸ್ಟ್ರಾಂಗ್ ಇರ್ಬೇಕು. ಈಗ ರಣಗಲ್ ಅನ್ನೋ ಪಾತ್ರ ಹಿಂಗ್ ಬಿಹೇವ್ ಮಾಡಕ್ಕೆ ಇದು ಕರೆಕ್ಟ್ ರೀಸನ್ ಗುರು ಅಂತ ಅನ್ಸ್ಬೇಕು. ಸೊ ಆಟೋಮೆಟಿಕಲಿ ಆ ರಾವಣನಲ್ಲಿ ಒಳ್ಳೆ ಗುಣ ತುಂಬಬೇಕಾಯ್ತು. ಬಿಕಾಸ್ ಆಫ್ ದಟ್ ಚಾರ್ಮ್ ವಾಟ್ ಶಿವಣ್ಣ ಹ್ಯಾಸ್ ನೌ. ಸೆಂಚುರಿ ಸ್ಟಾರ್ ಅಂದ್ರೆ ನಾವು ಫುಲ್ ಫ್ಲೆಡ್ ನೆಗೆಟಿವ್ ತೋರ್ಸಕ್ಕಾಗಲ್ಲ, ಕೆಟ್ಟದಾಗ ತೋರ್ಸಕ್ಕಾಗಲ್ಲ. ಒಂದು ರೀಸನ್ ಪರ್ಫೆಕ್ಟ್ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಅದರಿಂದ ರಾವಣನಲ್ಲಿ ಒಳ್ಳೆ ಗುಣಗಳು ಆಟೋಮೆಟಿಕ್ ಆಗಿ ಕಥೆಯಲ್ಲೇ ತುಂಬಬೇಕಾಯ್ತು.